I was waiting for this moment. ಕಾದು 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 ಫೈನಲಿ ಬೋಬಿ ಅವ್ರ ಹತ್ರನೇ ಹೇರ್ ಕಟ್ ಮಾಡ್ಬೇಕು ಅಂತ ಬೇರೆಯವ್ರಿಗೆಲ್ಲ ವಾಯ್ಸ್ ಓವರ್ ಮಾಡ್ಕೊಡ್ತೀನಿ, ನಂದಕ್ ನಾನ್ ಮಾಡ್ಕೊಳಕ್ ಆಗ್ತಿಲ್ಲ. ಏನು ಮಾಡ್ರಾಗಲ್ಲ, ಏನೇನು ಬೋದರ್ ಆಗಲ್ಲ, ಆ ಹಂತಕ್ ತಲುಪ್ಬಿಟ್ಟಿದೀನಿ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹೇ ಆಲ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಲತಾಶಾ. ಹೈಲೈಟ್ಸ್ ನೋಡಿ ನಿಮಗೆ ಇದಾಗಲೇ ಗೊತ್ತಾಗಿರುತ್ತೆ. ಎಸ್, ಇವತ್ತಿನ ವ್ಲಾಗ್ ಬಂದು ನನ್ನ ಹೇರ್ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಆಗಿರುತ್ತೆ. ಆ್ಯಂಡ್ ಈ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋದು ಒಬ್ಬರು ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್. ಯಾರು ಮಾಡಿದ್ದು, ಪ್ಯಾಕೇಜ್ ಎಷ್ಟಾಯಿತು, ಮತ್ತು ಯಾಕೆ ಈ ಸಡನ್ ಟ್ರಾನ್ಸ್ಫಾರ್ಮೇಷನ್, ಎಲ್ಲ ಡೀಟೇಲ್ಸು ಕಂಪ್ಲೀಟ್ ಮೇಕ್ ಓವರ್ ಜೊತೆಗೆ ಆ್ಯಂಡ್ ಫೈನಲ್ ರಿವಿಲ್ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, so that you don't miss out on any of my vlogs. Let's get started with today's vlog. ಫೈನಲಿ ಇವತ್ತು ಹೇರ್ ಕಟ್ ಡೇ. ಇವತ್ತು ಹೇರ್ ಟ್ರಾನ್ಸ್ಫಾರ್ಮೇಷನ್ಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇರೋದು ಯಾರ ಹತ್ರ ಮಾಡಿಸ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ. ಇದಕ್ಕೆ ಮುಂಚೆ ಐ ಹ್ಯಾಡ್ ಅ ವೆರಿ ಲಾಂಗ್ ಹೇರ್ ಆ್ಯಂಡ್ ಅದನ್ನ ಲಾಸ್ಟ್ ಇಯರ್ ಕಂಪ್ಲೀಟ್ಲಿ ಶಾರ್ಟ್ ಮಾಡಿಸಿದ್ದೆ. ಆ್ಯಂಡ್ ಅದು ನನಗೆ ಈಸಿ ಡಿಸಿಷನ್ ಖಂಡಿತವಾಗ್ಲೂ ಆಗಿರಲಿಲ್ಲ. ಬಿಕಾಸ್ ಹೇರ್ ಹೋಲ್ಡ್ಸ್ ಮೆಮೊರೀಸ್ ಆ್ಯಂಡ್ ಕ್ಯಾರೀಸ್ ಎಮೋಷನ್ಸ್. ಆ್ಯಂಡ್ ಆ ಬ್ರೇಕ್ಗೋಸ್ಕರನೇ ಮಾಡಿಸಿದ್ದೆ. ಆಗ ಮಾಡಿಸ್ಕೊಳ್ಳೋದ್ಕಿಂತ ಜಾಸ್ತಿ ಯಾರ ಹತ್ರ ಹೇರ್ ಕಟ್ ಮಾಡ್ತೀನಿ ಅನ್ನೋದಕ್ಕೆ ಟೈಮ್ ಜಾಸ್ತಿ ತಗೊಂಡಿದ್ದೆ. ನಾನು ತುಂಬ ವರ್ಷದಿಂದ ಬಾಬಿ ಅವರ ವರ್ಕ್ನ ಅಡ್ಮೈರ್ ಮಾಡ್ತಾ ಬಂದಿದ್ದೀನಿ. ಸೆಲೆಬ್ರಿಟಿ ಲುಕ್ಸ್ ಆಗಿರಲಿ, ಟ್ರಾನ್ಸ್ಫಾರ್ಮೇಷನ್ಸ್ ಆಗಿರಲಿ, ಅವರ ವರ್ಕ್ ನೋಡಿದಾಗ ಅನಿಸಿತ್ತು ನನ್ನ ಲಾಂಗ್ ಹೇರಿಂದ ಕಂಪ್ಲೀಟ್ ಶಾರ್ಟ್ ಹೋಗೋದಾದರೆ ಬಾಬಿ ಅವ್ರ ಹತ್ರನೇ ಅಂತ. ಕಾದು 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 ಫೈನಲಿ ಬಾಬಿ ಅವ್ರ ಹತ್ರನೇ ಹೇರ್ ಕಟ್ ಮಾಡಬೇಕು ಅಂತ ಲಾಸ್ಟ್ 4 ಮಂತ್ಸ್ ವೆಯ್ಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಆರ್ ನಗರ್ ತುಂಬ ದೂರ ಆಗುತ್ತೆ. ಸೊ ಗಿರಿನಗರಲ್ಲೇ ಮಾಡ್ಬೇಕಂತ ವೆಯ್ಟ್ ಮಾಡಿ ಇವತ್ತು ಫೈನಲಿ ಲಾಸ್ಟ್ ವೀಕ್ ಹಾಗೆ ರಜಾ ಹಾಕೊಂಡೆ. ಬಟ್ ನೀವು ಲೀವಲ್ಲಿದ್ರಿ ಲಾಸ್ಟ್ ಫ್ರೈಡೆ. ಆವಾಗ ಯಾ ಓ ಓಕೆ, ಐ ಥಾಟ್ ಯು ಆರ್ ಸಿಕ್. ಹಾಗೆ ಹೇಳಿದ್ರು ಅವರೆಲ್ಲ, ಹುಷಾರಿಲ್ಲ ಅವ್ರಿಗೆ ಅಂತ. ಓಕೆ, ಹೇರ್ ಕಟ್ ಅನ್ನೋದು ಬರೀ ಒಂದು ಸ್ಟೈಲ್ ಚೇಂಜ್ ಅಲ್ಲ. ನನ್ನ ಪ್ರಕಾರ ಅದು ಒಂದು ರೀಸೆಟ್. ಹೇರ್ ಕ್ಯಾರೀಸ್ ಎನರ್ಜಿ, ಇಮೋಷನ್ಸ್ ಆ್ಯಂಡ್ ಮೆಮೊರೀಸ್ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀಫ್. ಲಾಸ್ಟ್ ಇಯರ್ ಅರೌಂಡ್ ಇದೇ ಸಮಯ, ಬಟ್ ಅದು ಮೇ ಆಗಿತ್ತು. ಅಷ್ಟು ವರ್ಷಗಳ ಕಾಲ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದ ಲಾಂಗ್ ಹೇರಿಂದ ಕಂಪ್ಲೀಟಾಗಿ ಶಾರ್ಟ್ ಬರೋದು ಒಂದು ಇಮೋಷ್ನಲ್ ಚಾಲೆಂಜ್ ಆಗಿತ್ತು. ಮಾಡಿಸೋವಾಗ ನೋವಾಗಿತ್ತು. ಒಂದು ಬ್ರೇಕ್ಗೋಸ್ಕರ ಮಾಡಿಸೋ ಡಿಸಿಷನ್ನ ತಗೊಂಡ್ಬಿಟ್ಟಿದ್ದೆ. ಆದರೂ ಮಾಡಿಸೋ ಹಂತದಲ್ಲಂತೂ ಒಂದಷ್ಟು ಸಮಯ ಜೀವ ಒದ್ದಾಡಿತ್ತು. ಯಾಕಂದರೆ ಅಷ್ಟು ಪ್ರೀತಿ ಇತ್ತು. ಆದರೆ ಮಾಡಿಸಿ ನಾನು ಕನ್ನಡಿಯಲ್ಲಿ ನೋಡೋವಾಗ ಮಾಡಿಸಿದ್ದೆ ಒಳ್ಳೇದಾಯ್ತು ಅನಿಸಿತ್ತು. ಒಂದು ರೀಬೂಟ್ ಥರ ಫೀಲಿಂಗ್ ಇತ್ತು. ಒಂದಷ್ಟು ಭಾರ ಕಳೆದ ಹಾಗೆ ಅನಿಸಿತ್ತು. ನಮ್ಮ ಲೈಫಲ್ಲೂ ಹಾಗೆ ಕಾಣಿ, ಕೆಲವೊಂದು ವಿಚಾರಗಳನ್ನಾಗಿರಲಿ ಅಥವಾ ವ್ಯಕ್ತಿಗಳನ್ನಾಗಲಿ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯದಲ್ಲಿ ನಮ್ಮದಲ್ಲದ ವಿಚಾರಗಳಿಗೆ ನಾವು ಅನುಭವಿಸ್ತಾನೆ ಇರ್ತೀವಿ, ಆ ಭಾರವಾದ ಸಂಬಂಧಗಳನ್ನ ಉಳಿಸ್ಕೊಳ್ಳೋ ಸಲುವಾಗಿ. ಆದರೆ ಒಂದ್ಸಲ ಕಟ್ ಆಫ್ ಮಾಡಿಬಿಟ್ರೆ ರಿಯಲೈಸ್ ಆಗುತ್ತೆ, ಮೇ ಬಿ ವಿ ವರ್ ನೆವರ್ ಡೆಸ್ಟಿನ್ಡ್ ಎಟ್ ಆಲ್ ಅಂತ. And some people are simply better kept miles away from us for our own peace. Never hesitate to cut off certain things or people from your life. Because if something costs your mental health, it's simply too expensive. ಮಾನಸಿಕ ಆರೋಗ್ಯಕ್ಕಿಂತ ದೊಡ್ಡದು ಮತ್ಯಾವುದೂ ಇಲ್ಲ. Your peace must be your priority. ಲಾಸ್ಟ್ ಇಯರ್ ನನ್ನ ಹೇರ್ ಕಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆಗ ಕ್ಲಿಪ್ಪಲ್ಲಿ ನಾನೇ ಹೇಳಿದ್ದೆ ದಿಸ್ ಹರ್ಟ್ಸ್ ಮೋರ್ ದನ್ ಅ ಬ್ರೇಕಪ್ ಅಂತ. ಬಟ್ ಇವಾಗ ನಾನೇ ಹೇಳ್ತಾ ಇದ್ದೀನಿ, ಜಸ್ಟ್ ಗೆಟ್ ಅ ಹೇರ್ ಕಟ್ ಡನ್. ದಿಸ್ ಇಸ್ ಲಿಟ್ರಲಿ ಪೀಸ್ ಅಂತಾನೆ ಹೇಳ್ಬೋದು. ನನಗಂತೂ ಐ ಹ್ಯಾವ್ ವೇಟೆಡ್ ಫಾರ್ ಮಂತ್ಸ್ ಆಯ್ತಾ. ನಾನು ಸಿಕ್ಕಾಪಡೆ ವೇಟ್ ಮಾಡಿದ್ದೀನಿ ಬಾಬಿ ಅವ್ರ ಜೊತೆಗೆ ಹೇರ್ ಕಟ್ ಮಾಡ್ಬೇಕಂತ. ಬಿಕಾಸ್ ವಿಂಗ್ಸ್ ಇವಾಗ ಗಿರಿನಗರಲ್ಲಿ ನಾವು ಬಂದಿರೋದು, ನಮಗೆ ಸಿಕ್ಕಾಪಟ್ಟೆ ಹತ್ರ ಮನೆಗೆ, ಅಂದ್ರೆ ನಮ್ಮ ಮನೆ ಇಲ್ಲೇ ಇರೋದ್ರಿಂದ. ಬಟ್ ಅದರ್ವೈಸ್ ನಾವು ಆರ್ ನಗರ್ ಹೋಗ್ಬೇಕಿತ್ತು. ನಂದು ಎಷ್ಟು ಮಟ್ಟಿಗೆ ಸ್ಟ್ರೈಟ್ ಇರಂದ್ರೆ ಅವತ್ತು ಹೇರ್ ಕಟ್ ಮಾಡಿ ರಿಟರ್ನ್ ಆರ್ ನಗರಿಂದ ಮನೆಗೆ ಹೋಗೋ ತನಕನೇ ಸೆಟ್ ಮಾಡಿರೋದೆಲ್ಲ ಹೋಗ್ಬಿಡ್ತಾ ಇತ್ತು. ಸೊ ಐ ರಿಯಲಿ ಡಿಂಟ್ ವಾಂಟೆಡ್ ಟು ಗೋ ಟು ಆರ್ ನಗರ್. ಸೊ ಅದಕ್ಕೆ ಗಿರಿನಗರ ಬರ್ಬೇಕಂತ ವೇಟ್ ಮಾಡಿ. ಆ್ಯಂಡ್ ಎವ್ರಿ ಫ್ರೈಡೇಸ್ ಮಾತ್ರ ಅವರು ಇಲ್ಲಿ ಬರ್ತಾರೆ. ಸೊ ಹಾಗಾಗಿ ಐ ಹ್ಯಾವ್ ವೇಟೆಡ್ ಫಾರ್ ಅಬೌಟ್ 4 months to get this haircut done from Bobby.
going back to the same old hairstyle. ಸೊ ಇವಾಗ ವಿ ಆರ್ ಇನ್ ಜುಲೈ, ಬಟ್ ಲಾಸ್ಟ್ ಇಯರ್ ಇದೇ ಸಮಯ ಮೋರ್ ಆರ್ ಲೆಸ್ ಅಂದ್ರೆ ಲೈಕ್ ಮೇ ಅಲ್ಲಿ ಹೇರ್ ಕಟ್ ಮಾಡಿದಾಗ ಕಣ್ಣಲ್ಲಿ ನೀರ್ ಹಾಕೊಂಡ್ ಮಾಡಿದ್ದೆ. ಬಟ್ ಇವಾಗ ಏನು ಮಾಡ್ರಾಗಲ್ಲ, ಏನೇನು ಬೋದರ್ ಆಗಲ್ಲ, ಆ ಹಂತಕ್ಕೆ ತಲುಪಿಬಿಟ್ಟಿದ್ದೀನಿ. ಮನ್ಸು ಅದು ಹಾಳಾಗೋಗಿದೆ. I was waiting for this moment. Perfect. ಇವತ್ತು ಯಾವಾಗ ನೀವು ಕ್ಲಿಪ್ ಹಾಕ್ತೀರ ಅಂದರೆ ಇದು ಓಪನ್ ಮಾಡಿ ನೆಕ್ಸ್ಟ್ ಓಪನ್ ಓಕೆ ನಮಗೂ ತುಂಬ ದಿವಸದಿಂದ ಅಂದ್ಕೊಂಡು ಫೈನಲಿ ಇವತ್ತು ನನ್ನ ಹೇರ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವಿಂಗ್ ಇಟ್. ಇದು ಮಾಡಿಸಿದ್ದು ವಿಂಗ್ ಸಲೂನ್ ಗಿರಿನಗರ್ ಬ್ರ್ಯಾಂಚಲ್ಲಿ. ಹಾಗೆ ಬಾಬಿ ಅವ್ರು ಬಂದು ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್. ಸಾಕಷ್ಟು ಸೆಲೆಬ್ರಿಟೀಸ್ ಇವ್ರ ಹತ್ರ ಮೇಕ್ ಓವರ್ ಮಾಡಿಸ್ಕೊಂಡಿದ್ದಾರೆ. ಆದರೂ ಹಾನೆಸ್ಟ್ಲಿ ಅವರು ತುಂಬಾ ಗ್ರೇಸ್ಫುಲ್, ಜೆಂಟಲ್, ಹಂಬಲ್ ಪರ್ಸನ್ ಅಂತಲೇ ಹೇಳ್ಬೋದು. ಹೇರ್ ಸ್ಟೈಲ್ ಸಜೆಸ್ಟ್ ಮಾಡೋ ರೀತಿ, ಪೇಷನ್ಸ್, ಪ್ರೊಫೆಷ್ನಲಿಸಮ್, ಎವ್ರಿಥಿಂಗ್ ಇಸ್ ಜಸ್ಟ್ ಟಾಪ್ ನಾಚ್. ಬೆಸ್ಟ್ ಪಾರ್ಟ್ ಅಂದರೆ ಸರ್ವಿಸ್ ತುಂಬ ಅಫೋರ್ಡೆಬಲ್, ಸ್ಟಾಫ್ ಕೂಡ ಅಷ್ಟೇ ವೆರಿ ಫ್ರೆಂಡ್ಲಿ ಹಾಗೆ ವೆಲ್ಕಮಿಂಗ್. ಎಂಟೈರ್ ಎಕ್ಸ್ಪೀರಿಯನ್ಸ್ ತುಂಬ ಕಂಫರ್ಟಬಲ್ ಆಗಿ ಮಾಡಿಸ್ತಾರೆ. ಹಾಗೆ ವಿಂಗ್ಸ್ ಆರ್ ಆರ್ ನಗರ್ ಮತ್ತು ಗಿರಿನಗರಲ್ಲಿ ಬ್ರಾಂಚಸ್ ಇದೆ. ಬಾಬಿ ಜನರಲಿ ಫ್ರೈಡೇಸ್ ಗಿರಿನಗರಲ್ಲಿ ಇರ್ತಾರೆ, ರೆಸ್ಟ್ ಆಫ್ ದ ಡೇಸ್ ಆರ್ ಆರ್ ನಗರ್. ಹಾಗೆ ಜನರಲಿ ಅವರು ಎವ್ರಿ ಮಂಡೇ ವೀಕ್ ಆಫ್ ತಗೊಳ್ತಾರೆ, ಸೊ ಮಂಡೇ ಅವೈಲಬಲ್ ಇರಲ್ಲ. ಹಾಗೆ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ಹೇರ್ ಕಟ್ ಆರ್ ಅ ಹೇರ್ ಟ್ರಾನ್ಸ್ಫಾರ್ಮೇಷನ್, ಐ ಹೈಲಿ ರೆಕಮೆಂಡ್ ವಿಂಗ್ಸ್ ಸಲೂನ್. ಹಾಗೆ ನಾನಷ್ಟೇ ಅಲ್ಲ, ನನ್ನ ತಂಗಿ ಕೂಡ ಇಲ್ಲೇ ಮಾಡಿಸಿದ್ದು ಆ್ಯಂಡ್ ಇತ್ತೀಚೆಗೆ ನನ್ನ ಕಸಿನ್ಸ್ ಕೂಡ ಇಲ್ಲೇ ಮಾಡಿಸಿದ್ರು ಆ್ಯಂಡ್ ದೇ ಆಲ್ಸೋ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ನಾನು ಪಕ್ಕದ ಕ್ಲಿಪ್ ಹಾಕ್ತೀನಿ ನೋಡಿ. ಓ ಮೈ ಗಾಡ್, ಶಿ ಲಿಟ್ರಲಿ ಲುಕ್ಸ್ ಗಾರ್ಜಿಯಸ್. ಈ ಟ್ರಾನ್ಸ್ಫಾರ್ಮೇಷನ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.